ದಿಸ್ ಫೋರ್ ಟೈಮ್ಸ್ ಫೈನಲ್ ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಸೀಸನ್ 18 ಈ ಸಾರಿ ಹೋಪ್ ಹೀಗಿದೆ ಹೇಗೆ ಅನಿಸ್ತದೆ? ಈ ಸತಿ ಡೆಫಿನೆಟ್ಲಿ ಹೋಪ್ ಇದೆ. ಯಾಕಂದರೆ ಟೇಬಲಲ್ಲೂ ಕೂಡ ಟಾಪ್ 2 ಅಲ್ಲಿ ನಾವು ಫಿನಿಷ್ ಆಗಿದ್ದೀವಿ. ದ ಬೆಸ್ಟ್ 2 ಟೀಮ್ಸ್ ಅದು RCB ಹಾಗೂ ಪಂಜಾಬ್ ಅವ್ರ ನಡುವೆ ಈ ಒಂದು ಪಂದ್ಯಾವಳಿ ಫೈನಲ್ ನಡೀತಾ ಇದೆ. ಸುಮಾರು 9 ವರ್ಷ ನಂತರ RCB ಫೈನಲ್ ರೀಚ್ ಆಗಿದ್ದಾರೆ. ಫಸ್ಟ್ 2009 ನಂತರ 2011 ಮತ್ತು 2016 AB ಡಿ ವಿಲಿಯರ್ಸ್ ಅವರು ಆಟ ಎಲ್ಲ ಆಡ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಫೈನಲ್ ರೀಚ್ ಆಗಿದ್ವಿ. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಲಕ್ ನಮ್ಮ ಫೇವರ್ ಆಗಿರಲಿಲ್ಲ. ಆದರೆ ಈ ಸಲ ಕಪ್ ನಮ್ಮದೇ. ಯಾಕಂದರೆ ಯಾವ ಕಾರಣಕ್ಕೂ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಇದು IPL ಇದ್ದಿದ್ದೂ ಕೂಡ 18 ಮತ್ತು ಮೊನ್ನೆನೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಅವರು ಪಂಜಾಬ್ ಅವ್ರಿಗೂ ಕೂಡ ಅವರು ಸೋಲಿಸಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು H.C. ಮಾದೇವಪ್ಪ ಅವರು ಎಲ್ಲರೂ ಸೇರಿ 2 ಬಾರಿ ನಾವು ಸ್ಟೇಡಿಯಮ್ಗೂ ಕೂಡ ನಾವು ಹೋಗಿದ್ವಿ. ಇವತ್ತು ಬಹುಶಃ ನಮ್ಮ ರಾಜ್ಯದಲ್ಲಾಗಿದ್ದರೆ ಒಳ್ಳೆಯದಾಗ್ತಿತ್ತು. ಆದರೂ ಕೂಡ ಖಂಡಿತವಾಗಿ ನಾವು ಈ ಸತಿ ಗೆಲ್ತೀವಿ. ವಿರಾಟ್ ಕೊಹ್ಲಿನೂ ಕೂಡ ಇವಾಗ ಟೆಸ್ಟ್ ಕ್ರಿಕೆಟಿಂದ ರಿಟೈರ್ ಆಗಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಸೇರಿ ಸುಮಾರು 18 ವರ್ಷದಿಂದ ಅವರು RCB ಒಂದೇ ಒಂದು ಟೀಮಲ್ಲಿದ್ದಾರೆ. ಯಾಕಂದರೆ ಬೇರೆ ಅವರು ಶ್ರೇಯಸ್ ಅಯ್ಯರ್ ಆಗಿರ್ಬೋದು. ಶ್ರೇಯಸ್ ಅಯ್ಯರ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ ಆಗಿದ್ದರು ಹಿಂದೆ, ಆವಾಗಲೂ ಕೂಡ ಫೈನಲ್ ರೀಚ್ ಆಗಿದ್ದರು. ಹಿಂದಿನ ವರ್ಷ ಅವರು KKR ಕ್ಯಾಪ್ಟನ್ ಆಗಿದ್ದರು. ಈ ಬಾರಿ ಪಂಜಾಬಲ್ಲಿ ಆಗಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಅವರು ಸತತವಾಗಿ 18 ವರ್ಷದಿಂದ RCBಯಲ್ಲೇ ಆಟ ಆಡ್ತಾಯಿದೆ. ಸೊ ಈ ಸತಿ ನಮ್ಮ ಸಂಪೂರ್ಣವಾದ ಒಂದು ಭರವಸೆ ಇದೆ, ನಾವು ಖಂಡಿತವಾಗಿ ನಾವು ವಿಶ್ವಾಸ ಇದೆ ನಾವು ಗೆಲ್ತೀವಿ ಅಂತ. ಆಸ್ ಎ ಪೊಲಿಟಿಷಿಯನ್ ಅನ್ನೋಕ್ಕಿಂತ ನೀವು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರಿ, ಹೇಗೆ ಅನಿಸ್ತಿದೆ? ಐ ಆಮ್ ಅ ಕ್ರಿಕೆಟ್ ಲವರ್ ಫ್ರಮ್ ದ ವೆರಿ ಬಿಗಿನಿಂಗ್. ನಾನು ಪ್ರತಿಯೊಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲೂ ನಾವು ಫಾಲೋ ಮಾಡ್ತೀನಿ. ಇವತ್ತು ನಾವು ಯಾದಗಿರಿ ಹೋಗ್ತಾ ಇದ್ದೀವಿ. ಶರಣಬಸಪ್ಪ ದರ್ಶನಾಪುರ ಅವರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾಯಿದೆ, ಒಂದು ಆರೋಗ್ಯ ಸಚಿವರ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಹುಶಃ ವಾಪಸ್ ಅಲ್ಲಿಂದ ಬರುವಾಗ ನಾವು ಫೋನಲ್ಲಿ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಏನಾಗ್ತಾಯಿದೆ ಅಂತ. ಇವತ್ತು ಮ್ಯಾಚ್ ನೋಡ್ತೀರಿ ಸರ್? ನಾನು ಡೆಫಿನೆಟ್ಲಿ ನೋಡ್ತೇನೆ. ಓಕೆ, ಥ್ಯಾಂಕ್ ಯು.